ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೇಷಿಯೋಸು ಮತ್ತು ಫ್ರ್ಯಾಕ್ಷನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಅಂತಂದರೆ ಆ್ಯಪ್ಟಿಟ್ಯೂಡಲ್ಲಿ ನಿಮಗೆ ಆಲ್ಮೋಸ್ಟ್ 2 ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ರೇಷಿಯೋಸು ಮತ್ತು ಫ್ರ್ಯಾಕ್ಷನ್ಸು. ಮತ್ತು ರೇಷಿಯೋಸು ಮತ್ತು ಫ್ರ್ಯಾಕ್ಷನ್ಸ್ ಒಂದು ಕ್ವಶನ್ಸ್ ಕೊಟ್ಟಾಗ ಹೇಗೆ ಸಾಲ್ವ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಂಟಿಲ್ ಎಂಡ್ ಈ ವಿಡಿಯೋನ ನೀವು ಪ್ಲೀಸ್ ಪಾಸ್ ಮಾಡದೆ ವಾಚ್ ಮಾಡಿ. ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ರೇಷಿಯೋಸ್ ಅಂಡ್ ಫ್ರ್ಯಾಕ್ಷನ್ಸ್. ರೇಷಿಯೋಸ್ ಅಂತಂದರೆ ಏನು? ರೇಷಿಯೋ ಅಂತಂದರೆ ಕಂಪ್ಯಾರಿಷನ್. ನಾವು ಯಾವುದೇ ಒಂದು ರೇಷಿಯೋನ ತಗೊಳ್ತೀವಿ ಅಂತಂದರೆ, ಇವಾಗ 2:3 ಅಂತ ತಗೊಳ್ತಾ ಇದ್ದೀವಿ ಅಂದರೆ ಇವೆರಡನ್ನೂ ಕಂಪ್ಯಾರಿಷನ್ ಮಾಡ್ತಾ ಇರ್ತೀವಿ. ಸೊ ರೇಷಿಯೋಸ್ ಅಂತಂದರೆ ನಾವು ಕಂಪ್ಯಾರಿಷನ್ ಬಿಟ್ವೀನ್ 2 ನಂಬರ್ಸ್ ಅಂತಂತಂದರೆ ಅದನ್ನು ನಾವು ರೇಷಿಯೋಸ್ ಅಂತ ಕರಿತೀವಿ. ಫ್ರ್ಯಾಕ್ಷನ್ಸ್ ಅಂತಂದರೆ ಡಿವಿಷನ್ ಮಾಡೋ ಅಂಥ ನಂಬರ್ಸ್, ನಾವು ಡಿವೈಡ್ ಮಾಡಿದ್ರೆ ನಂಬರ್ಸ್ನ, ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಇವಾಗ ಒಂದು ಎಕ್ಸಾಂಪಲ್ ತೊಗೊಳೋಣ, ರೇಷಿಯೋಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪ ಅಂತಂದರೆ A:B ಕಾಣಿಸ್ತಾ ಇದೆ ಅಲ್ವಾ? A:B = 2:3 ಅಂತ ಕೊಡ್ತೀನಿ. ಮತ್ತು ಅಗೈನ್ B:C = 4:5 ಅಂತ ತಗೊತೀನಿ. ಸೊ ನೆಕ್ಸ್ಟ್ ನನ್ನ ಕ್ವಶನ್ ಏನಾಗಿರುತ್ತೆ ಅಂತಂದರೆ, A:B:C ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ವಿತ್ ದಿ ಹೆಲ್ಪ್ ಆಫ್ ಗಿವೆನ್ ರೇಷಿಯೋಸ್. ನಾನೇನು ಕೊಟ್ಟಿದ್ದೀನಿ ಅಂತಂದರೆ A:B = 2:3 ಅಂತ ಕೊಟ್ಟಿದ್ದೀನಿ. ಸೊ B:C = 4:5 ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ A:B:C ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ಒಂದು ಈಸಿ ಮೆಥಡ್ನ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ, ನಾವು ಏನೇ ಒಂದು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. A:B:C ಅಂತ ಬರ್ಕೋಬೇಕು. A:B ಏನು ರೇಷಿಯೋ ಕೊಟ್ಟಿದ್ದಾನೋ ಅದನ್ನು ಇಲ್ಲಿ ಹಾಗೆ ಬರ್ಕೋಬೇಕು. 2:3 ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಲೈನಲ್ಲಿ B:C ಕೊಟ್ಟಿದ್ದಾನೆ. ಸೊ B:C ಎಷ್ಟು ಕೊಟ್ಟಿದ್ದಾನೆ? 4:5 ಅಂತ ಬರ್ಕೋಬೇಕು. ನೆಕ್ಸ್ಟ್ ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನಮಗೆ ಬ್ಲ್ಯಾಂಕ್ ಪ್ಲೇಸಸ್ 2 ಬಿಟ್ಕೊಂಡಿದೆ ಅಲ್ವಾ? 2 ಹಾಗೇ ಇದೆ. ಈ 2 ಪ್ಲೇಸಸ್ನು ನಾವು ಫಿಲ್ ಮಾಡಬೇಕಂತಂದರೆ ಸೇಮ್ ಇಲ್ಲಿರೋ ಅಂಥ ಅಡ್ಜಸೆಂಟ್ ನಂಬರ್ನೇ ನಾವು ಅಲ್ಲಿ ಫಿಲ್ ಮಾಡಬೇಕು. 3. ಈವನ್ ಈ ಕಡೆ ಅಷ್ಟೇ, ಇಲ್ಲಿ ಏನು ನಂಬರ್ ಇದೆಯೋ ಇಲ್ಲಿ ನಾವು ಅದೇ ನಂಬರ್ನ ಹಾಕಬೇಕು. ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆಯಿತು. 2 4s 8, 3 4s 12 ಆ್ಯಂಡ್ 3 5s 15. Therefore A:B:C = 8:12:15. ಇಫ್ ಈ ಆಲ್ ನಂಬರ್ಸ್ ಒಂದೇ ನಂಬರಿಂದ ಡಿವೈಡ್ ಆದರೆ ನಾವು ಡಿವೈಡ್ ಮಾಡಿಬಿಟ್ಟು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರಿಬೋದು. ಸೊ ಈ ಎಲ್ಲ ನಂಬರ್ಸ್ ಒಂದೇ ನಂಬರಿಂದ ಡಿವೈಡ್ ಆಗಲ್ಲ. ಸೊ ನಾವು ಆ್ಯಸ್ ಇಟ್ ಈಸ್ ಈ ಥರನೇ ಬಿಡಬೇಕು. ಸಪೋಸ್ ಏನಪ್ಪ ಅಂತಂದರೆ 4 ನಂಬರ್ಸ್ ನಾನು A:B = 3:4, B:C = 1:5, C:D = 2:6 ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾನು ಅಗೈನ್ ಕ್ವಶನ್ ಏನಪ್ಪ ಅಂತಂದರೆ A:B:C:D ಇದನ್ನು ಫೈಂಡ್ ಮಾಡಬೇಕು. ಸೊ ಇದನ್ನು ಫೈಂಡ್ ಮಾಡೋಕ್ಕೂ ನೀವು ಕೂಡ ಅಷ್ಟೇ ಸೇಮ್ ಮೆಥಡ್ನ ಫಾಲೋ ಮಾಡಬೇಕು. ಸೇಮ್ ಮೆಥಡ್ ಅಂತಂದರೆ A:B:C:D. A:B ಎಷ್ಟು? A:B ಬಂದುಬಿಟ್ಟು 3/4 ಅಲ್ವಾ? ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಲೈನ್ಗೆ ಹೋಗಬೇಕು. ನೆಕ್ಸ್ಟ್ B:C ಎಷ್ಟು? 1:5. ಅಗೈನ್ ನೆಕ್ಸ್ಟ್ ಲೈನ್ C:D 2:6. Now calculate. Identify the blank places. Again same this number only it will come. 4 4 here 1 here 5. ಅಡ್ಜಸೆಂಟ್ ಏನಿದ್ರೆ ಅದನ್ನೇ ನಾವು ಅಲ್ಲಿ ಹಾಕಬೇಕು. ಇಲ್ಲಿ ಅಷ್ಟೇ 2, ಇದು 2. ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ 3 2s 6, 4 2s 8, 5 2s 10, 10 4s 40, 5 4s 20, 26s 120. ಸಿ ಆಲ್ ನಂಬರ್ಸ್ ಒಂದೇ ನಂಬರಿಂದ ಡಿವೈಡ್ ಆಗುತ್ತೆ. ಸೊ ವಿ ಕ್ಯಾನ್ ಡಿವೈಡ್ ಬೈ 2. 2 ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಏನು ಬರುತ್ತೆ? 3 2s 6, 2 4s 8, 2 20s ಆ್ಯಂಡ್ 2 60s. ಸಿ ಮತ್ತೆ ನಮಗೆ ಈ 4 ಮತ್ತು 3 ಒಂದೇ ನಂಬರಿಂದ ಡಿವೈಡ್ ಆಗಲ್ಲ. ಸೊ ದಿಸ್ ಈಸ್ ದಿ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ವಾ? ಸೊ ಇಷ್ಟು ನಾನು ನಿಮಗೆ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ.
ಈ ಒಂದು ಮೆಥಡ್ನ ನೀವು ಫಾಲೋ ಮಾಡಿದ್ರೆ ನೀವು ಆರಾಮಾಗಿ ಒಂದು ಆ್ಯಪ್ಟಿಟ್ಯೂಡ್ ಕ್ವಶನ್ಸ್ ರೇಷಿಯೋಸು ಮತ್ತು ಫ್ರ್ಯಾಕ್ಷನ್ಸಲ್ಲಿ ಕ್ವಶನ್ಸ್ ಕೊಟ್ಟರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸಪೋಸ್ ಏನಾದರೂ A:B ಫ್ರ್ಯಾಕ್ಷನ್ಸಲ್ಲಿದೆ ಅಂತಂದರೆ ನಾನು A:B is equals to 3 divided by 4 is to 2 divided by 5. Again C:B is equals to 2 divided by 3 is to 4 by 7. ಈ ಥರ ಇದ್ದಾಗ ನನಗೆ A:B:C ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ಹೇಳ್ಕೊಡ್ತೀನಿ. ಅಂಟಿಲ್ ಎಂಡ್ ಈ ವಿಡಿಯೋನ ಪ್ಲೀಸ್ ವಾಚ್ ಮಾಡಿ. A:B:C ಬೇಕು. ನಮಗೆ A:B:C ಬೇಕು ಅಂತಂದರೆ A:B ಗೊತ್ತಿರಬೇಕಲ್ವಾ. ಫ್ರ್ಯಾಕ್ಷನ್ಸಲ್ಲಿದ್ದರೆ ನಮಗಿಲ್ಲಿ ಒಂದು ಮಲ್ಟಿಪ್ಲಿಕೇಶನ್ ಮಾಡುವಾಗ ಸ್ವಲ್ಪ ಅದು ಡಿಫಿಕಲ್ಟ್ ಅನಿಸುತ್ತೆ. ಸೊ ನಾವು ಫಸ್ಟ್ A:B ಸಿಂಪ್ಲಿಫೈಸ್ಡ್ ಫಾರ್ಮ್ಯಾಟ್ಗೆ ಬರ್ಕೋಬೇಕು. 3/4 is to 2/5 ಅಂತ ಇದ್ದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಏನಪ್ಪ ಅಂತಂದರೆ 5 3s 15 is to 2 4s 8. Then A:B is equals to 15 is to 8. Again C:B is equals to 2 divided by 3 is to 4 divided by 7. Cross multiplication. 7 2s 14 is to 3 4s 12. ಈ ಒಂದು 2 ನಂಬರ್ಸು ನಮಗೆ 2 ಇಂದ ಡಿವೈಡ್ ಆಗುತ್ತಾ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಿದಾಗ 2 7s 14 is to 2 6s 12. Then C:B is equals to 7 is to 6. ಈಗ ನಾವು A:B:C ನಾವು ಫೈಂಡ್ ಮಾಡ್ಬೋದು ಈಸಿಯಾಗಿ. ಸೊ A:B ಎಷ್ಟಿದೆ ನಮಗೆ 15 is to 8 ಅಂತ ಇದೆ. ನೆಕ್ಸ್ಟ್ B:C 7 is to 6. ಇಲ್ಲಿ ಅಗೈನ್ ನಾವು ಫಿಲ್ ಮಾಡಬೇಕು. 8 ಆ್ಯಸ್ ಇಟ್ ಈಸ್, ಹಿಯರ್ 7. 15 into 7 is equals to 105. 8 7s 56 and 8 6 48. ಇದು ಅಗೇನ್ 2 ಇಂದ ಡಿವೈಡ್ ಆಗುತ್ತೆ. 2 ಇಂದ ಡಿವೈಡ್ ಮಾಡಿ ನಿಮಗೆ ಫೈನಲ್ ಆನ್ಸರ್ ಏನು ಬರುತ್ತೋ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೇನಾದರೂ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಾನು ಆದಷ್ಟು ನಿಮಗೆ ಆ್ಯಪ್ಟಿಟ್ಯೂಡಲ್ಲಿ ಏನೇನು ಬರುತ್ತೋ ಎಲ್ಲ ಚಾಪ್ಟರ್ಸ್ನು ಕವರ್ ಮಾಡೋಣ ಅಂತ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಆಲ್ ಆಫ್ ಯು ಟೇಕ್ ಕೇರ್. ಬಾಯ್ ಬಾಯ್.